ಚೇಂಜ್ ಮಾಡೋದನ್ನ ಹೇಳಿ. ದ ಸ್ಟೂಡೆಂಟ್ಸ್ ಪರ್ಫೆಕ್ಟ್ ಅಂದ್ರೆ ಏನ್ ಬರ್ಬೇಕು? ಹ್ಯಾವ್ ಫಾರ್ಮ್. ವೆರಿ ಗುಡ್. ದ ಸ್ಟೂಡೆಂಟ್ಸ್ ಹ್ಯಾಡ್ witnessed the incident. Okay, how do you change first? ಏನ್ ಚೇಂಜ್ ಮಾಡೋದು? ಫಸ್ಟ್ ಏನ್ ಮಾಡ್ಬೇಕು ನಾವು? ಸೆಂಟೆನ್ಸ್ ಡಿವೈಡ್ ಮಾಡ್ಬೇಕು. ಸೆಂಟೆನ್ಸ್ ಡಿವೈಡ್ ಮಾಡಿದಾಗ ಏನೇನ್ ಬರುತ್ತೆ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸೊ ಫಸ್ಟ್ ಫಾರ್ಮುಲಾ ಆಬ್ಜೆಕ್ಟ್ plus have forms here. Why means it is a perfect tense. Perfect tense ಅಲ್ಲಿ have forms ಇರುತ್ತೆ. ನಾವು have forms ಅಂತ ಕರೆಯಬೇಕು. ಇಲ್ಲಿ have forms ಅಂದಾಗ ಕಾಮನ್ ಆಗಿ ಪಾಸ್ಟ್ ಅಲ್ಲಿ had ಬರೋದು. had ಅಂದ್ರೆ ಡೈರೆಕ್ಟ್ ಆಗಿ ಬರ್ಕೋಬಹುದು ಅಥವಾ have forms ಅಂತ ಅನ್ನೋದು ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇಲ್ಲಿ ಇದು ಪರ್ಫೆಕ್ಟ್ ಟೆನ್ಸ್. ಇದು ಇಲ್ಲಿ en ಫಾರ್ಮ್ ಇದೆ. ಇದು ed ಫಾರ್ಮ್ en ಫಾರ್ಮ್. ಯಾಕೆ? ಹ್ಯಾವ್ ಫಾರ್ಮ್ಸ್ ಪಕ್ಕ ಇದೆ, ಆದ್ರಿಂದ ಇದನ್ನ ನಾವು en ಫಾರ್ಮ್ ಅಂತ ಕರಿಬೇಕು. ಗುರ್ತಿಡಿಯೋದು ಹೆಂಗೆ ಅಂತ ಸರ್, ಇಡಿನು ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಹೌ ಕೆನ್ ವಿ ರೆಕಗ್ನೈಸ್ ಇಟ್ ಆಸ್ en ಫಾರ್ಮ್ ಅಂತಂದಾಗ ಅದ್ರ ಪಕ್ಕ ಏನಾದ್ರು ಹ್ಯಾವ್ ಫಾರ್ಮ್ಸ್ ಇದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ en ಫಾರ್ಮ್. ಹ್ಯಾವ್ ಫಾರ್ಮ್ಸ್ ಪಕ್ಕ ed ಫಾರ್ಮ್ ಇದ್ರೂ ಕೂಡ ಅದು en ಫಾರ್ಮ್ ಆಗಿ ಕನ್ಸಿಡರ್ ಆಗಿರುತ್ತೆ. ಇದನ್ನ ನೀವು ಐಡೆಂಟಿಫೈ ಮಾಡೋದು ಹೀಗೆ. ಹ್ಯಾವ್ ಯು ಅಂಡರ್ಸ್ಟುಡ್? ಹ್ಯಾವ್ ಫಾರ್ಮ್ಸ್ ಪಕ್ಕ ಅದು ಬಂದಿದೆ ಅಂದ್ರೆ ಅದು en ಫಾರ್ಮ್ ಅಂತಾನೆ ಲೆಕ್ಕ. ಅರ್ಥದಲ್ಲ? ಹ್ಯಾವ್ ವರ್ಕ್ಡ್ ಅಂದ್ರೆ ಅದು en ಫಾರ್ಮ್ ವರ್ಕ್ಡ್ ಅಂದಿ. ಅರ್ಥ ಆಯ್ತಾ? ಈಗ ಇದು ಸಿಂಗ್ಯುಲರ್ ಆಗಿದ್ದಿದ್ರೆ ನಮ್ಗೆ ವಿಟ್ನೆಸ್ಡ್ ಅಂತ ಅದು ed ಫಾರ್ಮ್. ಆದ್ರೆ ಇಲ್ಲಿ en ಫಾರ್ಮ್ ಆಗಿರುತ್ತೆ. ಅದಕ್ಕೆ ಇಲ್ಲಿ en ಫಾರ್ಮ್ ಇರೋದ್ರಿಂದ ಇಲ್ಲಿ ನೀವು ಏನ್ ಬರೀಬೇಕಂದ್ರೆ ಬೀಯಿಂಗ್ ಅಂತ ಬರೀಬೇಕು. ಏನಂತ ಬರೀಬೇಕು? ing ಫಾರ್ಮ್ ಇದ್ದಾಗ ಬೀಯಿಂಗ್ ಅಂತ ಬರೆದ್ರೆ, en ಫಾರ್ಮ್ ಇದ್ದಾಗ ಬೀಯಿಂಗ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಕಂಪಲ್ಸರಿ ವರ್ಬ್ ಆಫ್ en plus by subject. That's all. What is the object? ಏನಾಗುತ್ತೆ? The incident. ಹ್ಯಾವ್ ಫಾರ್ಮ್ಸ್ ಅಲ್ಲಿ ಯಾವ್ದು ಬರಬೇಕು? ಹ್ಯಾವ್ ಫಾರ್ಮ್ಸ್ ಯಾವ್ಯಾವು? had. ಪ್ರೆಸೆಂಟ್ ಯಾವ್ಯಾವು? has. past had. ಓಕೆ, ಈಗ ಹ್ಯಾವ್ ಹ್ಯಾಸ್ ತಗೋಬೇಕಾ ಹ್ಯಾಡ್ ತಗೋಬೇಕು? ಯಾಕಂದ್ರೆ ನಾವು ಮಾಡ್ತಿರೋದು ಪಾಸ್ಟ್ ಪರ್ಫೆಕ್ಟ್. ಸೊ ಅದಕ್ಕೆ ನಾವು ಇನ್ಸಿಡೆಂಟ್ ಹ್ಯಾಡ್ ಬೀನ್ ವಿಟ್ನೆಸ್ಡ್ ಬೈ ದ ಸ್ಟೂಡೆಂಟ್ಸ್. ದಟ್ಸ್ ಆಲ್. ಪಾಸ್ಟ್ ಟೆನ್ಸ್ ಮುಗೀತಿಲ್ಲಿಗೆ. ಅವ್ರು ಪಾಸ್ಟ್ ಟೆನ್ಸ್ ಅಲ್ಲಿ ಏನೇ ಕೊಟ್ರು ಈ ಮೂರರಲ್ಲೇ ಕೊಡ್ಬೇಕು.